ಈಗ ನಡೆದು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ಪ್ರತ್ಯೇಕವಾಗಿ ತುಂಬ ಪ್ರಯೋಜನವನ್ನು ಪಡ್ಕೊಂಡು ಯಾಕೆ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಬೇಕು ಮತ್ತು ಹಾಕ್ತಾರೆ ಎಂಬ ವಿಶ್ವಾಸವನ್ನು ಒಂದು ಸ್ವಲ್ಪ ವಿಚಾರಗಳ ಜೊತೆ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಾವು ನುಡಿದಂತೆ ನಡೆದಿದ್ದೇವೆ, ಮುಂದೆಯೂ ನಡೆಯುತ್ತೇವೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಿಸಿದ್ದು, ಪಕ್ಷವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಗೊಳಿಸುವುದಾಗಿ ರಾಜ್ಯದ ಜನತೆಗೆ ವಾಗ್ದಾನವನ್ನು ಮಾಡಿತ್ತು. ಕಾಂಗ್ರೆಸ್ನ ನಾಯಕರಾದ ಶ್ರೀ ಸಿದ್ದರಾಮಯ್ಯರವರು ಹಾಗೂ DK ಶಿವಕುಮಾರ್ ಅವರು ಸಹಿ ಮಾಡಿದ ಗ್ಯಾರಂಟಿ ಕಾರ್ಡ್ಗಳನ್ನು ಮತದಾರರ ಮನೆಗಳಿಗೆ ನಮ್ಮ ಕಾರ್ಯಕರ್ತರ ಮೂಲಕ ತಲುಪಿಸುವಂತ ಕೆಲಸವನ್ನು ಮಾಡಿತ್ತು. ಈ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣ ಭರವಸೆಯನ್ನಿಟ್ಟ ಕರ್ನಾಟಕದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲವನ್ನು ನೀಡುವುದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಸಹಕರಿಸಿದರು. ಮುಖ್ಯವಾಗಿ ಬೆಲೆ ಏರಿಕೆಯ ಒಂದು ಬಿಸಿಯಿಂದ ತತ್ತರಿಸುತ್ತಿದ್ದ ಮಧ್ಯಮ ವರ್ಗದ ಹಾಗೂ ಬಡ ಕುಟುಂಬದ ಗೃಹಿಣಿಯರು ಕುಟುಂಬದ ನಿರ್ವಹಣೆಯನ್ನು ಮಾಡಲು ಸಹಾಯ ಆಗುವಂತೆ ಹಾಗೂ ಅವರ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗುವಂತೆ ಮಾಡಲು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೂ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಈ 5 ಯೋಜನೆಗಳನ್ನು ಕೂಡ ಅನುಷ್ಠಾನಗೊಳಿಸಿ ನಾವು ನುಡಿದಂತೆ ನಡೆದಿದ್ದೇವೆ. ಕೆಲವೊಂದು ಅಂಕಿಅಂಶಗಳನ್ನು ತಮ್ಮ ಮುಂದೆ ಇಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,25,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000ದಂತೆ ವರ್ಷಕ್ಕೆ 24,000 ಕೋಟಿ ನಮ್ಮ ಮಹಿಳೆಯರಿಗೆ ಗೃಹಜ್ಯೋತಿಯ ಹಣ ತಲುಪ್ತಾ ಇದೆ, ಗೃಹಲಕ್ಷ್ಮಿಯ ಹಣ ತಲುಪ್ತಾ ಇದೆ. ಗೃಹಜ್ಯೋತಿ ಯೋಜನೆಯಡಿ 1,18,00,000 ಮನೆಗಳಿಗೆ ವಿದ್ಯುತ್ ಬಿಲ್ನ ಸಂಪೂರ್ಣ ಪ್ರಯೋಜನ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಶಕ್ತಿ ಯೋಜನೆಯಡಿ ರಾಜ್ಯದಲ್ಲಿ ಪ್ರತಿದಿನ 35 ಲಕ್ಷ ಜನ ಮಹಿಳೆಯರು ಸರ್ಕಾರ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ 4,49,00,000 ಜನ ವ್ಯಕ್ತಿಗಳು ಅನ್ನಭಾಗ್ಯದ ಪ್ರಯೋಜನವನ್ನು ನಮ್ಮ ರಾಜ್ಯದಲ್ಲಿ ಪಡೆಯುತ್ತಾ ಇದ್ದಾರೆ. ಸುಮಾರು 1,50,000 ಯುವಕ ಯುವತಿಯರು ಯುವ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟಿದ್ದಾರೆ. ಹೀಗೆ ವರ್ಷಕ್ಕೆ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ 58,000 ಕೋಟಿಯನ್ನು ಯಾವುದೇ ಜಾತಿ, ಮತ, ಧರ್ಮ, ಪ್ರದೇಶಗಳ ವ್ಯತ್ಯಾಸಗಳಿಲ್ಲದೆ ಪ್ರತಿ ಮನೆಗೆ ಈ ಯೋಜನೆಗಳು ತಲುಪ್ತಾ ಇವೆ. ಬಹುಶಃ 90% ಕುಟುಂಬಗಳು ನಮ್ಮ ಈ 5 ಯೋಜನೆಗಳಲ್ಲಿ ಒಂದಲ್ಲ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇವೆ. ಈಗ ಲೋಕಸಭಾ ಚುನಾವಣೆ ನಮ್ಮ ಮುಂದಿದ್ದು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನೀಡಿದಂತೆ ಇಡೀ ನಮ್ಮ ದೇಶಕ್ಕೆ 5 ನ್ಯಾಯಗಳನ್ನು ನೀಡುವಂತ ಒಂದು ವಾಗ್ದಾನವನ್ನು ಮಾಡಿದೆ. ಅದರಲ್ಲಿ ಮಹಿಳಾ ನ್ಯಾಯ, ಯುವ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ ಹಾಗೂ ಪಾಲುದಾರಿಕಾ ನ್ಯಾಯ, ಈ ರೀತಿ ಆ ಪಂಚ ನ್ಯಾಯಗಳನ್ನು ಜನತೆಯ ಮುಂದಿಟ್ಟು ಪ್ರತಿ ನ್ಯಾಯದಲ್ಲಿ ಕೂಡ 5 ಗ್ಯಾರಂಟಿಗಳು, ಅಂದರೆ ಒಟ್ಟಾಗಿ 25 ಗ್ಯಾರಂಟಿಗಳನ್ನು ಕೊಡುವಂತಹ ಒಂದು ವಾಗ್ದಾನವನ್ನು ನಮ್ಮ ದೇಶದ ಜನತೆಗೆ ಕಾಂಗ್ರೆಸ್ ಪಕ್ಷ ನೀಡಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಸಹಿ ಮಾಡಿದಂಥ ಗ್ಯಾರಂಟಿ ಪತ್ರಗಳನ್ನು ನಾವು ಜನತೆಯ ಮುಂದೆ ನಮ್ಮ ಕಾರ್ಯಕರ್ತರು ತಗೊಂಡು ಹೋಗ್ತಾ ಇದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಪಾದಯಾತ್ರೆಯನ್ನು ಮಾಡಿದರು. ಸುಮಾರು 4,000 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ನಡೆಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಅವರು ಜನರ ಬಳಿ ತೆರಳಿ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದ ಜನರೊಂದಿಗೆ ಸಂವಾದ ನಡೆಸಿ ಅವರ ಬೇಡಿಕೆಗಳನ್ನು ಅರ್ಥೈಸಿ ಅವರಿಗೆ ಏನೆಲ್ಲ ಸಮಸ್ಯೆ ಇದೆ, ಯಾವ ರೀತಿಯ ಸಹಕಾರ
ಅವರು ಬಯಸ್ತಾ ಇದ್ದಾರೆ ಎಂಬ ವಿಚಾರಗಳನ್ನು ತಿಳಿದುಕೊಂಡು ಈ ಗ್ಯಾರಂಟಿ ಯೋಜನೆಗಳನ್ನು ಅವರ ಬೇಡಿಕೆಗೆ ಅನುಗುಣವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಮತ್ತು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಯೋಜನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರನ್ನು ಸದೃಢಗೊಳಿಸಲು ಏನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ, ಅಂತೆಯೇ ನಮ್ಮ ದೇಶದಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ಬಡ ಕುಟುಂಬದ ಮುಖ್ಯಸ್ಥೆಗೆ ವರ್ಷಕ್ಕೆ 1 ಲಕ್ಷ ಅಂದರೆ ಪ್ರತಿ ತಿಂಗಳಿಗೆ 8,300 ರೂಪಾಯಿಯನ್ನು ಅವರ ಖಾತೆಗೆ ಕೊಡುವಂಥ ಒಂದು ಮಹಾಲಕ್ಷ್ಮಿ ಯೋಜನೆ ಬಹುಶಃ ಪ್ರತಿಯೊಂದು ಬಡ ಕುಟುಂಬದ ಮಹಿಳೆಗೆ ವರದಾನ ಆಗಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ಮತ್ತು ಕೆಲಸಗಳಲ್ಲಿ 50% ಮಹಿಳೆಯರಿಗೆ ಮೀಸಲಾತಿ ಕೊಡುವಂತಹ ಒಂದು ವಿಚಾರವನ್ನು ಕೂಡ ಈ ಪ್ರಣಾಳಿಕೆಯ ಮೂಲಕ ನಮ್ಮ ದೇಶದ ಈ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದೆ. ಮಾತ್ರ ಅಂತೆ ಯುವಕರಿಗೆ ಕೂಡ ಯುವ ಶಿಷ್ಯ ವೇತನವನ್ನು 1 ಲಕ್ಷದಷ್ಟು ವರ್ಷಕ್ಕೆ ಶಿಷ್ಯ ವೇತನ ಅಂದರೆ ತಿಂಗಳಿಗೆ 8,300 ಅಂತೆ ಯುವಕರಿಗೆ ಯುವಕ ಯುವತಿಯರಿಗೆ ಕೂಡ ಕೊಡುವಂಥ ಒಂದು ವಾಗ್ದಾನವನ್ನು ಕೂಡ ನಮ್ಮ ಪಕ್ಷ ನೀಡಿದೆ. ಅತಿ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಪ್ರತಿ ಕುಟುಂಬ ಕೂಡ ಆರೋಗ್ಯದ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹರಿಸುವುದಂತ ಸಂಕಷ್ಟ ಪಡುವಂಥ ಈ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೆ 25 ಲಕ್ಷದಷ್ಟು ಉಚಿತ ಆರೋಗ್ಯ ವಿಮೆ, ನಗದು ರಹಿತ ಆರೋಗ್ಯ ವಿಮೆಯನ್ನು ಕೊಡುವಂಥ ಒಂದು ಮಾತನ್ನು ಕೂಡ ಈ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ನೀಡಿದೆ. ಇದೆಲ್ಲ ಕಾರ್ಯಕ್ರಮಗಳು ಮಹಿಳಾ ಪರ ಇದೆ. ಬಹುಶಃ ನಮ್ಮ ದೇಶದಲ್ಲಿ 50% ಮಹಿಳೆಯರು ಮತದಾರರಿದ್ದಾರೆ, 50%ಗಿಂತ ಹೆಚ್ಚಾಗಿ ಮಹಿಳೆಯರು ಮತದಾರರಿದ್ದಾರೆ. ನಮ್ಮ ಮಹಿಳೆಯರಿಗೆ ಇಷ್ಟೆಲ್ಲ ಯೋಜನೆಗಳು ಸರ್ಕಾರದಿಂದ ಸಿಗುವಾಗ ಖಂಡಿತವಾಗಿ ನಮ್ಮ ಮಹಿಳೆಯರು ಸಂತುಷ್ಟರಾಗ್ತಾರೆ. ಮಾತ್ರ ಅಲ್ಲ, ಈ ಪ್ರಯೋಜನಗಳಿಂದ ಇಡೀ ಕುಟುಂಬಕ್ಕೆ ಆಧಾರ ಆಗಲಿಕ್ಕಿದೆ. ಏನು ರಾಜ್ಯ ಸರ್ಕಾರದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ, ಅದೇ ರೀತಿ ಕೇಂದ್ರದಲ್ಲಿ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ನಾವು ಖಂಡಿತವಾಗಿ ಏನು ವಾಗ್ದಾನಗಳನ್ನು ನೀಡಿದ್ದೇವೆ ಅದನ್ನು ಪಾಲನೆ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಎಂಬ ಮಾತನ್ನು ಈ ಮೂಲಕ ಹೇಳ್ತಾ, ತಮ್ಮ ಮಾಧ್ಯಮದ ಮೂಲಕ ಜನತೆಯಲ್ಲಿ ವಿನಂತಿಸುವುದೇನೆಂದರೆ, ನಾಡ್ದು 26ನೇ ತಾರೀಕಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಓರ್ವ ವಿದ್ಯಾವಂತರಾಗಿದ್ದು, ಓರ್ವ ಲಾಯರ್ ಆಗಿದ್ದುಕೊಂಡು, ಪ್ರಾಮಾಣಿಕ ರಾಜಕಾರಣಿಯಾಗಿದ್ದುಕೊಂಡು ಬಹುಶಃ ನಮ್ಮ ಭಾಗದಲ್ಲಿ ಅದೆಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಷ್ಟಲ್ಲದೆ ಪ್ರತಿಯೊಬ್ಬ ಜನರಿಗೆ ಕಷ್ಟದಲ್ಲಿರುವವರಿಗೆ ಸ್ಪಂದನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇಂಥ ಒಂದು ಒಳ್ಳೆಯ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರುವುದು ಇವತ್ತಿನ ಪರಿಸ್ಥಿತಿಗೆ ಅತಿ ಅಗತ್ಯ ಆದ್ರಿಂದ ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಪ್ರತ್ಯೇಕವಾಗಿ ಮಹಿಳೆಯರನ್ನು ಸೇರಿದಂತೆ ಕುಟುಂಬದ ಎಲ್ಲ ಮತದಾರರು ಕೂಡ ಜಯಪ್ರಕಾಶ್ ಹೆಗಡೆ ಅವರಿಗೆ ಅವರ ಹಸ್ತದ ಚಿಹ್ನೆಗೆ ಮತವನ್ನು ನೀಡುವುದರ ಮೂಲಕ ಕೇಂದ್ರದಲ್ಲಿ ಕೂಡ, ರಾಜ್ಯದಲ್ಲಿ ಬಂದಂತೆ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ತಮ್ಮ ಮೂಲಕ ಮತದಾರರನ್ನು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು.